ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಈಗ ನಾನು ನೆದರ್ಲ್ಯಾಂಡ್ಸಲ್ಲಿ ಇದ್ದೀನಿ, ಗೊತ್ತಲ್ವ ನಿಮಗೆ. ಮಗಳ ಮನೆಗೆ ಬಂದಿದ್ದೀವಿ. ನೆದರ್ಲ್ಯಾಂಡ್ಸಲ್ಲಿ ನಾನು ನಿಮಗೆ ಕೆಲವು ವೀಡಿಯೋಗಳನ್ನು ಹಾಕಿದೆ, ಹಾಕಿದೆ, ಪಾರ್ಕ್ ಹೇಗಿದೆ ಅಂತ ಹಾಕಿದೆ, ಮನೆ ಹತ್ತಿರದ ಪಾರ್ಕ್ ಹಾಕಿದೆ. ಹಾಗೆಯೇ ನೆದರ್ಲ್ಯಾಂಡ್ಸಲ್ಲಿ ರೋಡ್ ಹೇಗಿರುತ್ತೆ, ಜನರು ಯಾವ ಥರ ರೋಡಲ್ಲಿ ನಡ್ಕೊಂಡು ಹೋಗಬೇಕು, ಸೈಕಲ್ಗಳು ಎಲ್ಲಿ ಹೋಗಬೇಕು, ಎಲ್ಲ ಸಪರೇಟ್ ಪಾತ್ ಇರುತ್ತಲ್ವ, ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತಲೇ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ನಾನು ಎಲ್ಲ ವಾಕಿಂಗ್ ಪಾತ್ ನಡ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ನಡೆಯುವ ದಾರಿಯೇ ಬೇರೆ, ಸೈಕಲಿಗೆ ಹೋಗುವ ದಾರಿಯೇ ಬೇರೆ, ಆಮೇಲೆ ವಾಹನಗಳು ಓಡಾಡುವ ರಸ್ತೆ ಎಲ್ಲ ಬಲಭಾಗದನ್ನು ಉಪಯೋಗಿಸ್ಕೊಳ್ಬೇಕು. ನೋಡಿ, ಬಲಭಾಗದಲ್ಲಿ ನಡೆಯುವಂಥದ್ದು ಈ ಥರ. ಮತ್ತು ಇಲ್ಲಿ ಟ್ರಾಫಿಕ್ ಜಂಜಾಟ ಇರುವುದಿಲ್ಲ, ತುಂಬ ಕೂಲಾಗಿ ನಿಶಬ್ದವಾಗಿರುತ್ತೆ. ನೋಡಿ, ಕಾರು ಬಲಗಡೆಯಿಂದ ಹೋಯಿತು. ನೋಡಿ, ಮುಂದೆ ನಿಮಗೆ ನಾನು ಬಸ್ ಬರೋದನ್ನು ಮುಂದೆ ತೋರಿಸ್ತೀನಿ, ಎಲ್ಲ ನಿಮಗೆ ಐಡಿಯಾ ಸಿಗುತ್ತೆ ಆವಾಗ. ನೋಡಿ, ಇನ್ನೊಂದು ಕಾರ್ ಪಾಸ್ ಆಯಿತು. ನಾನು ನಡ್ಕೊಂಡು ಬಂದೆ ಅಲ್ವಾ, ಇದು ವಾಕಿಂಗ್ ಪಾತ್. ಹಾಗೆಯೇ ಪಕ್ಕದಲ್ಲಿ ನೋಡಿ ರೆಡ್ ಕಲರಲ್ಲಿರುತ್ತೆ, ಇದೆಲ್ಲ ಸೈಕಲ್ ಪಾತ್. ಎಲ್ಲಿ ವೆಹಿಕಲ್ಗಳೇನೆಂದರೆ ರಸ್ತೆಯ ಬಲ ಬದಿಯಲ್ಲಿ ಸೈಕಲ್ ಹೋಗಬೇಕು, ಸೈಕಲ್ಗಳು ರಸ್ತೆಯ ಬಲ ಬದಿಯಲ್ಲಿ ಹೋಗ್ತಾ ಇರಬೇಕು. ಆಮೇಲೆ ಕಾರು ಇವೆಲ್ಲ ಹೋಗುವಾಗ, ಬಸ್ಸು ಎಲ್ಲ ಹೋಗುವಾಗ ನಮ್ಮ ಕಡೆ ಏನಿರುತ್ತೆ, ಸರ್ಕಲಲ್ಲಿ ನಾವು ಲೆಫ್ಟಿಂದ ಹೀಗೆ ತಗೊಂಡು ಹೋಗ್ತೀವಲ್ವ. ನಮ್ಮದು ಡ್ರೈವಿಂಗ್ ಹೇಗಿರುತ್ತೆ, ಕಾರಲ್ಲಿ ರೈಟ್ ಸೈಡ್ಗೆ ಕುತ್ಕೊಂಡು ಡ್ರೈವಿಂಗ್ ಮಾಡ್ತಿರ್ತೀವಿ, ಹಾಗಾಗಿ ಲೆಫ್ಟಿಂದ ಹೀಗೆ ಹೋಗ್ತೀವಿ ಸರ್ಕಲ್ಗಳಲ್ಲಿ. ಇಲ್ಲಿ ಹಾಗಲ್ಲ ಫ್ರೆಂಡ್ಸ್, ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇರುತ್ತೆ. ಕಾರ್ಗಳೆಲ್ಲ ನೋಡಿ ಹೋಯ್ತು, ನೋಡಿ ಸರ್ಕಲಲ್ಲಿ ರೈಟಿಂದ ಕಾರ್ ಹೋಗುತ್ತೆ, ಆ ಥರ ಇರುತ್ತೆ. ನಮಗೆ ತುಂಬ ಅಲ್ಲಿಂದ ಬಂದವರಿಗೆ ಇದು ತುಂಬ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಅಡ್ಜಸ್ಟ್ ಆದವರಿಗೆ ಏನು ತೊಂದರೆ ಆಗೋಲ್ಲ. ನಾವು ಇಲ್ಲಿ ವೆಹಿಕಲ್ ಮುಟ್ಟಕ್ಕೆ ಆಗೋದಿಲ್ಲ, ಅದಕ್ಕೆ ಆ ಥರ ಹೆದರಿಕೆ ಆಗುತ್ತೆ. ಇಲ್ಲಿ ಡ್ರೈವಿಂಗ್ ಅಂದರೆ ಆ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೈಕಲ್ ಹೋಗ್ತಾ ಇದೆ, ಸೈಕಲ್ ಪಾತಲ್ಲಿ ಹೋಗುವವರು ಆ ಕಡೆಯಲ್ಲಿ ಹೋಗ್ತಾರೆ. ಎಲ್ಲರೂ ರೋಡಿನ ಬಲಗಡೆಯಲ್ಲೇ ಸೈಕಲಲ್ಲಿ ಹೋಗಬೇಕು. ಈಗ ನೋಡಿ, ಇಲ್ಲಿ ರೋಡ್ ಕ್ರಾಸಿಂಗ್ ಇದೆಯಲ್ವಾ, ಕ್ರಾಸಿಂಗು ಈ ಥರ ಇರುವಲ್ಲಿ ನಾವು ಆರಾಮ್ಸೆ ಸೀದಾ ನಡ್ಕೊಂಡು ಹೋಗ್ಬೋದು. ವೆಹಿಕಲ್ ಅವರೇ ಸ್ಟಾಪ್ ಮಾಡ್ತಾರೆ, ಕಾರ್ ಬರ್ತಾ ಇದ್ದರೆ ಅವ್ರು ನಿಲ್ಲಿಸಿಬಿಟ್ಟು ಸೈಕಲಲ್ಲಿ ಹೋಗುವಂಥವರಿಗೆ ಮತ್ತು ನಡ್ಕೊಂಡು ಹೋಗೋರಿಗೆ ಫಸ್ಟ್ ಪ್ರಿಫರೆನ್ಸ್. ಇಲ್ಲಿ ಅವರು ವೆಹಿಕಲ್ ಸ್ಟಾಪ್ ಮಾಡಿ ನಮ್ಮನ್ನು ಹೋಗಕ್ಕೆ ಹೇಳ್ತಾರೆ. ಹೋಗಕ್ಕೆ ಹೇಳೋದಲ್ಲ, ಅವ್ರು ನಿಲ್ಲಿಸ್ತಾರೆ, ಅವರಾಗಿ ನಿಲ್ಲಿಸ್ತಾರೆ. ನಾವು ಸೀದಾ ನೋಡೋದೇ ಬೇಡ, ಸೀದಾ ಎದ್ಕೊಂಡು ಹೋಗಿಬಿಡ್ಬೋದು. ಆ ಥರ ಇರುತ್ತೆ ವ್ಯವಸ್ಥೆ. ನಮ್ಮೂರಲ್ಲಿ ಆ ಥರ ಹೋದರೆ ಬಂದು ಬುದ್ಧಿ ಬಿಡ್ತಾರೆ ಅಲ್ವಾ, ಹಾಗೆ ಅಷ್ಟೊಂದು ಫೆಸಿಲಿಟಿ ಇರುತ್ತೆ. ಆಮೇಲೆ ಸಿಗ್ನಲ್ಗಳಲ್ಲಿ ಇನ್ನೊಂದು ಥರ ಇರುತ್ತೆ, ನಿಮಗೆ ಸಿಗ್ನಲಲ್ಲಿ ಹೋಗಿ ತೋರಿಸ್ತೀವಿ ನಾವು ಅದನ್ನು. ಈಗ ನೋಡಿ, ಇಲ್ಲಿ ಜೀಬ್ರಾ ಕ್ರಾಸಿಂಗ್ ಇದೆ. ನಾವು ಆಚೆ ಈಚೆ ನೋಡುವ ಅವಶ್ಯಕತೆಯೂ ಇಲ್ಲ, ಸೀದಾ ರೋಡ್ ಕ್ರಾಸ್ ಮಾಡಿಬಿಟ್ರೆ ಮುಗ್ದೋಯ್ತು. ವೆಹಿಕಲ್ ಅವರೇ ನಮಗೆ ನಿಲ್ಲಿಸಿ ಬಿಟ್ಟಿರ್ತಾರೆ, ನಾವು ಸೀದಾ ಹೋಗ್ತಾ ಇದ್ರೆ ಆಯಿತು. ಎಷ್ಟು ಸುಲಭವಾಗಿ ರೋಡ್ ಕ್ರಾಸ್ ಮಾಡ್ಬೋದು ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲೀಗ ಸಿಗ್ನಲ್ ಇದೆ. ಸಿಗ್ನಲಲ್ಲಿ ನಾವು ರೈಟ್ ಸೈಡಲ್ಲೇ ಕ್ರಾಸಿಂಗ್ ಹಿಂಗೆ ಮಾಡ್ಕೊಂಡು ಹೋಗ್ತೀವಿ. ಹೋಗಬೇಕಾದ್ರೆ ಅಲ್ಲೊಂದು ಆ ಕಂಬದ ಮೇಲೊಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ಗ್ರೀನ್ ಲೈಟ್ ಬರುತ್ತೆ. ನಮಗೆ ವೆಹಿಕಲ್ ಅವರೆಲ್ಲ ಸ್ಟಾಪ್ ಮಾಡ್ತಾರೆ, ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ವಾಕ್ ಮಾಡ್ತಾ ಹೀಗೂ ಕ್ರಾಸ್ ಮಾಡ್ಬೋದು, ಬಟ್ ರೈಟ್ ಸೈಡಿಂದಲೇ ಕ್ರಾಸ್ ಮಾಡೋದು ಯಾವಾಗಲೂ. ಇಲ್ಲಿ ರೂಲ್ಸ್ ಇರೋದೇ ಹಾಗೆ. ನಾವು ನಡ್ಕೊಂಡು ಹೋಗೋರು ಹೀಗೆ ಕ್ರಾಸ್ ಮಾಡ್ಬೋದು, ಇನ್ನೂ ಸಿಗ್ನಲ್ ಬಂದಾಗ ಕ್ರಾಸ್ ಮಾಡ್ಬೋದು. ಬಟ್ ರೆಗ್ಯುಲರ್ ಅವ್ರದ್ದು ರೂಲ್ಸ್ ಇರೋದು ನಾವು ಇಲ್ಲಿಂದ ಬಟನ್ ಒತ್ತಿಬಿಟ್ಟು ಗ್ರೀನ್ ಲೈಟ್ ಬಂದ ಮೇಲೆ ಕ್ರಾಸ್ ಮಾಡಿ ಹೋಗುವಂಥದ್ದು. ಬನ್ನಿ ಅದನ್ನು ನೋಡೋಣ ನಾವೀಗ ಹೋಗಿ. ನೋಡಿ, ಇಲ್ಲಿ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದೆ ನಾನು, ಅಲ್ಲಿ ಬಂತು ನೋಡಿ, ಗ್ರೀನ್ ಲೈಟ್ ಬಂತು. ಈಗ ನಾವು ಕ್ರಾಸ್ ಮಾಡಿ ಬಂದುಬಿಟ್ವಿ. ನೋಡಿದ್ರ, ಕಾರ್ ನಮಗೆ ನಿಂತುಬಿಟ್ಟು ನಮ್ಮನ್ನು ಹೋಗಕ್ಕೆ ಬಿಡ್ತು. ನೋಡಿ, ಬಂದ್ವಿ ನಾವು. ಈ ಥರ ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಅದೇ ಖುಷಿಯಾಗುವಂಥದ್ದು. ಎಲ್ಲ ಯಾವುದೇ ವಿಷಯ ಆದರೂ ತುಂಬ ಸಿಸ್ಟಮೆಟಿಕ್ ಆಗಿರುತ್ತೆ. ಮುಂದೆ ಇಂಥ ತುಂಬ ವಿಷಯಗಳಿರುತ್ತೆ. ನಾನು ನಿಮಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಮಕ್ಕಳಿಂದ ಕೇಳಿಕೊಂಡು ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ನೆದರ್ಲ್ಯಾಂಡ್ಸ್ ಬಗ್ಗೆ. ಸೈಕಲಲ್ಲಿ ಹೋಗ್ತಾ ಇರುವವರು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಇಲ್ಲೊಂದು ಬಟನ್ ಇದೆ ಫ್ರೆಂಡ್ಸ್, ಸಪ್ರೇಟ್ ಇನ್ನೊಂದು ಕಂಬ ಇದೆ ನೋಡಿ. ಇಲ್ಲಿ ನಾವು ಹೋಗೋರು ಅಲ್ಲಿ ಬಟನ್ ಇದೆ, ಅಲ್ಲಿ ಪ್ರೆಸ್ ಮಾಡಬೇಕು. ನಡ್ಕೊಂಡು ಹೋಗೋರು, ಸೈಕಲಲ್ಲಿ ಹೋಗೋರಿಗೆ ಇಲ್ಲಿ ಬಟನ್ ಇದೆ. ಸೈಕಲಲ್ಲಿ ಹೋಗೋರಿಗೆ ತೋರಿಸಿದ್ನಲ್ಲ, ಇಲ್ಲಿ ಬಟನ್ ಪ್ರೆಸ್ ಮಾಡಿದರೆ ಅಲ್ಲಿ ಮತ್ತು ಮೇಲ್ಗಡೆ ಸೈಕಲ್ ಚಿತ್ರ ಇರುತ್ತೆ, ಸಿಗ್ನಲ್ ಬರುತ್ತೆ, ಗ್ರೀನ್ ಲೈಟ್ ಬರುತ್ತೆ, ಕೂಡಲೇ ಸೈಕಲ್ ಅವರು ಪಾಸ್ ಆಗ್ಬೋದು. ಈ ಥರ ಎಲ್ಲದಕ್ಕೂ ಬಟನ್ ಸಿಸ್ಟಮ್ ಇದೆ. ಬಟನ್ ಒತ್ತಿಬಿಟ್ಟು ವೆಹಿಕಲ್ ಸ್ಟಾಪ್ ಮಾಡ್ತಾರೆ, ನಾವು ಕ್ರಾಸ್ ಮಾಡ್ಕೊಂಡು ಹೋದ್ರಾಯಿತು. ಎಲ್ಲ ಸಲೀಸು, ನಮ್ಮ ಥರ ಟ್ರಾಫಿಕ್ ಜಂಜಾಟ ಇಲ್ಲ.
ಆಮೇಲೆ 1 ಗಂಟೆ ಸಿಗ್ನಲಲ್ಲಿ ಕಾಯೋಕ್ಕಿಲ್ಲ, ಯಾವ ತಲೆ ಬಿಸಿನೂ ಇಲ್ಲ ಇಲ್ಲಿ. ಮುಖ್ಯವಾಗಿ ಇಲ್ಲಿ ಸೈಕಲಲ್ಲಿ ಹೋಗುವವರಿಗೆ, ನಡ್ಕೊಂಡು ಹೋಗುವವರಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದರೆ ವೆಹಿಕಲ್ಗಳು ಯಾವುದೇ ಹೋಗ್ತಿರಲಿ ಅವ್ರು ನಿಲ್ಲಿಸ್ತಾರೆ. ಸೈಕಲಲ್ಲಿ ಹೋಗುವವರು ಹೋಗ್ಬೋದು, ನಡ್ಕೊಂಡು ಹೋಗುವವರು ಪಾಸ್ ಆಗ್ಬೋದು. ಅದು ದೊಡ್ಡ ದೊಡ್ಡ ರೋಡ್ಗಳಲ್ಲದೆ ಇನ್ನು ಸ್ವಲ್ಪ ಒಳಗಡೆ ರೋಡ್ಗಳು ಇರುತ್ತಲ್ಲ, ಅಂಥ ರೋಡ್ಗಳಲ್ಲಂತೂ ಝೀಬ್ರಾ ಕ್ರಾಸಿಂಗ್ ಇರುತ್ತೆ. ಅಲ್ಲಿ ನಾವು ನೋಡೋದು ಬೇಡ, ಸಿಗ್ನಲ್ ಇಲ್ಲದ ಕಡೆ ಸೀದಾ ಹೋಗ್ತಾನೆ ಇರ್ಬೋದು. ವೆಹಿಕಲ್ ಅವ್ರು ನಿಲ್ಲಿಸ್ತಾರೆ, ಸೀದಾ ಹೋಗಿಬಿಡ್ಬೋದು. ಹಾಗಾಗಿ ತುಂಬ ಆರಾಮ ಆಗಿರುತ್ತೆ ನಡ್ಕೊಂಡು ಹೋಗುವವರಿಗೆ, ಸೈಕಲ್ ಹೋಗುವವರಿಗೆಲ್ಲ ತುಂಬ ಆರಾಮ ಇಲ್ಲಿಯ ಸಿಸ್ಟಮ್. ನೋಡಿ, ಈಗ ಅಲ್ಲಿ ಬಸ್ ಬರ್ತಾ ಇದೆ. ನಮ್ಮ ಕಡೆ ಹೇಗೆ ಬಸ್ ಬಂದರೆ, ಬಸ್ ಅಂತಲ್ಲ, ಯಾವುದೇ ವೆಹಿಕಲ್ಲು ನಾವು ಸರ್ಕಲಿನ ಲೆಫ್ಟಿಂದ ಹೋಗ್ತೀವಿ. ಇಲ್ಲಿ ರೂಲ್ಸು ಎಲ್ಲ ವೆಹಿಕಲ್ಗಳು ರಸ್ತೆಯ ಬಲಭಾಗದಲ್ಲಿ ಸಂಚರಿಸುವಂಥದ್ದು. ನೋಡಿ, ಬಸ್ಸು ಮತ್ತು ತೀರಾ ಅಗ್ಲ ರೋಡ್ಗಳಿರೋದಿಲ್ಲ ಇಲ್ಲಿ, ಆದರೆ ಅಷ್ಟು ನೀಟಾಗಿ ಮೂವ್ ಆಗುವಾಗೆ ಇರುತ್ತೆ. ನೋಡಿ, ಬಸ್ ಬಂತು, ಬಸ್ಸು ಸರ್ಕಲಿನ ರೈಟ್ ಸೈಡಿಂದ ಆ ಕಡೆಯಿಂದ ಬಂತು. ನೋಡಿ, ಬಂದು ನೀಟಾಗಿ ಮೂವ್ ಆಗಿ ಹೋಗುವಂಥದ್ದು. ಇಲ್ಲಿ ಕ್ರಮಗಳು ನಮ್ಮ ಕಡೆ ಎಡಗಡೆಯಲ್ಲಿ ಡ್ರೈವಿಂಗ್ ಅಂತ ಆದರೆ, ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ ರಸ್ತೆಯ ಬಲಭಾಗದಲ್ಲಿ ಡ್ರೈವಿಂಗ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಮೇನ್ ರೋಡಿಂದ ಬಂದು ಈ ಥರ ಕ್ರಾಸ್ ಹೋಗ್ತೀವಲ್ವ, ಕ್ರಾಸ್ ರೋಡ್ಗಳಿಗೆ, ಈ ಥರ ಕ್ರಾಸ್ ರೋಡಿಗೆ ಬರುವಾಗ ಈಗ ನಾವು ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಆವಾಗ ಇಲ್ಲಿ ಝೀಬ್ರಾ ಕ್ರಾಸಿಂಗ್ ಅಂತ ಇಲ್ಲ. ಇಲ್ಲಿ ನಾವು ನೋಡಿಕೊಂಡೇ ಕ್ರಾಸ್ ಮಾಡಬೇಕು. ವೆಹಿಕಲ್ ಯಾವುದು ಬರ್ತಾ ಇಲ್ಲ ಅಂತ ನೋಡಿಕೊಂಡೇ ಕ್ರಾಸ್ ಮಾಡಬೇಕು. ಸೀದಾ ಆಚೆ ಈಚೆ ನೋಡದೆ ನುಗ್ಗುವಂಗಿಲ್ಲ. ಯಾಕಂದರೆ ವೆಹಿಕಲ್ ಬಂದುಬಿಟ್ರೆ ಅವ್ರ ತಪ್ಪಲ್ಲ, ನಮ್ಮ ತಪ್ಪದು, ನಾವು ನೋಡಿಕೊಂಡೇ ಹೋಗಿದ್ದೀವಿ ಅಂತ. ಝೀಬ್ರಾ ಕ್ರಾಸಿಂಗ್ ಇರುವಂತಹ ಮೇನ್ ರೋಡ್ಗಳಲ್ಲಿ ಎಲ್ಲ ಕಡೆ ನಾವು ಹಾಗೆ ಕ್ರಾಸ್ ಮಾಡಬೇಕು, ಸೀದಾ ಹೋಗ್ಬೋದು. ಈಗ ನೋಡಿ, ನಾವು ಇಂಡಿಯಾದಲ್ಲಿ ನೋಡಿರೋಕ್ಕೆ ಚಾನ್ಸ್ ಇಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಈಗ ನಮ್ಮದು ಕೆಲವು ಯೂಶ್ವಲಿ ತಗೊಳ್ಳುವಂತಹ ಮೆಡಿಸಿನ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಖಾಲಿಯಾಗಿರುತ್ತೆ. ನಮಗೆ ಡಾಕ್ಟ್ರ ಪ್ರಿಸ್ಕ್ರಿಪ್ಷನ್ ಇರುತ್ತಲ್ವಾ, ಅಂಥ ಮೆಡಿಸಿನ್ಗಳನ್ನು ಡಾಕ್ಟ್ರ ಹತ್ರ ಕೇಳುವಾಗ ಡಾಕ್ಟ್ರು ಇಲ್ಲೆಲ್ಲ ಪ್ರತಿಯೊಂದಕ್ಕೂ ಹೋಗೋಕ್ಕಿಲ್ಲ, ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದವಾಗ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಅದನ್ನು ಮೆಡಿಕಲ್ ಸ್ಟೋರಿಗೆ ಕಳಿಸಿರ್ತಾರೆ. ಮೆಡಿಕಲ್ ಸ್ಟೋರಿಂದ ಮೆಸೇಜ್ ಬರುತ್ತೆ, ನಿಮ್ಮ ಮೆಡಿಸಿನ್ ರೆಡಿ ಇದೆ ಅಂತ. ಆವಾಗ ನಾವು ಅಲ್ಲಿ ಹೋಗಿಬಿಟ್ಟು, ಅಲ್ಲಿ ಮೆಷಿನ್ನಲ್ಲೇ ಬರುತ್ತೆ ನೋಡಿ, ಒಂದಷ್ಟು ಪಿನ್ ಬಂದಿರುತ್ತೆ ಮೊಬೈಲಿಗೆ. ನಾವು ಆ ಪಿನ್ನನ್ನು ಪ್ರೆಸ್ ಮಾಡಿ ಕನ್ಫರ್ಮ್ ಅಂತ ಒತ್ತಿದರೆ ಒಂದಷ್ಟು ಏನೇನೋ ಕೋಡ್ಗಳಿರುತ್ತೆ, ಅದನ್ನೆಲ್ಲ ಒತ್ತಿದರೆ ಆಮೇಲೆ ನಮ್ಮ ಮೆಡಿಕಲ್ ಏನು ಮೆಡಿಸಿನ್ ನಾವು ತೊಗೊಳ್ತೀವೋ ಅದಲ್ಲಿ ಬಾಕ್ಸಲ್ಲಿ ರೆಡಿಯಾಗಿ ಬಂದು ಕೂತಿರುತ್ತೆ. ಓಪನ್ನಾಗಿ ನಮಗೆ ಮೆಡಿಸಿನ್ ಸಿಗುತ್ತೆ. ನೋಡಿ, ನಿಮಗೆ ಅದನ್ನು ತೋರಿಸ್ತೀನಿ ನಾನು. ಎಲ್ಲ ಮೆಡಿಸಿನ್ನಲ್ಲ, ಯೂಶ್ವಲಿ ತಗೊಳ್ಳುವಂತಹ ಕೆಲವು ಮೆಡಿಸಿನ್ಗಳು ಮಾತ್ರ, ಇಲ್ಲಾಂದರೆ ಮೆಡಿಕಲ್ ಸ್ಟೋರಿಗೆ ಹೋಗಿನೇ ತೊಗೊಳ್ಬೇಕು. ಇಂಥ ಮೆಡಿಸಿನ್ ಬರುತ್ತೆ ನೋಡಿ. ಅಲ್ಲಿಗ ಕನ್ಫರ್ಮ್ ಆಗಿ ಆಗ್ತಾ ಇದೆ. ಕನ್ಫರ್ಮ್ ಆದ ತಕ್ಷಣ ಇಲ್ಲಿ ಬಾಕ್ಸಲ್ಲಿ ಮೆಡಿಸಿನ್ ಬಂತು. ನೋಡಿ ಇಲ್ಲಿ ಬಂತು. ಈ ಮೆಡಿಸಿನನ್ನು ನಾವು ತೊಗೊಂಡ್ರಾಯಿತು. ಮೆಡಿಸಿನ್ ತೊಗೊಂಡಾದ ನಂತರ ನಮ್ಮದು ಟ್ರಾನ್ಸಾಕ್ಷನ್ ಮುಗೀತು ಅಂತ ಅಲ್ಲಿಗೆ ಎಂಡ್ ಬಟನ್ ಇರುತ್ತೆ, ಅದನ್ನು ಅಲ್ಲಿ ಪ್ರೆಸ್ ಮಾಡಿದರೆ ಡೋರು ಕ್ಲೋಸ್ ಆಗುತ್ತೆ. ನಿಮಗೆ ಅದನ್ನು ನಾನು ತೋರಿಸ್ತೀನಿ ನೋಡಿ. ಈಗ ನಾವು ಮೆಡಿಸಿನ್ ತೊಗೊಂಡ್ವಲ್ಲ, ಈಗ ಮೆಡಿಸಿನ್ ತೊಗೊಂಡಾದಮೇಲೆ ಇಲ್ಲಿ ಸ್ಕ್ರೀನಲ್ಲಿ ಅದು ಎಂಡ್ ಬಟನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಬೇಕು ನಾವು. ಆವಾಗ ನಾವೀಗ ಮೆಡಿಸಿನ್ ತೊಗೊಂಡ್ವಲ್ಲ ಬಾಕ್ಸು, ನಮ್ಮದು ಆಯಿತು ಟ್ರಾನ್ಸಾಕ್ಷನ್ನು ಅಂತ ಕನ್ಫರ್ಮ್ ಮಾಡಿದ ಮೇಲೆ ಆ ಬಾಕ್ಸ್ ನೋಡಿ ಕ್ಲೋಸ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಯಿತು. ಈ ರೀತಿಯ ಫೆಸಿಲಿಟೀಸ್ ಇರುತ್ತೆ ಇಲ್ಲಿ. ನಮ್ಮ ಕಡೆ ನಾವು ಮೆಡಿಕಲ್ ಸ್ಟೋರಿಗೆ ಹೋಗಿಯೇ ತೊಗೊಳ್ತೀವಿ ಅಲ್ವಾ. ಹಾಗೆ ನೋಡಿದ್ರಲ್ಲ, ನಾನು ನಿಮಗೆ ಎಲ್ಲ ರೋಡಿನ ವಿಷಯ ಹೇಳಿದೆ ಇವತ್ತು. ಹಾಗೆ ಹೇಗೆ ಔಷಧಿ ತಗೊಳ್ಳೋದು ಅದ್ರ ಬಗ್ಗೆನೂ ನಿಮಗೆ ನಾನು ತಿಳಿಸ್ಕೊಟ್ಟೆ ಅಲ್ವಾ. ಹೇಗೆ ಮೆಡಿಸಿನಿಂದ ಔಷಧಿನೂ ಬಂದುಬಿಡತ್ತೆ, ಬುಕ್ ಮಾಡಿ ಇಟ್ಟಿರ್ತಾಳೆ ಇವಳು ಬೇಕಾದ ಔಷಧಿ, ಆವಾಗ ಹೋಗಿ ತಂದುಕೊಂಡ್ರಾಯಿತು. ನಮ್ಮ ಹಾಗೆ ಮೆಡಿಕಲ್ ಸ್ಟೋರಲ್ಲಿ ಕಾಯ್ತಾ ನಿಂತ್ಕೋ ಅದೆಲ್ಲ ಇಲ್ಲ ಇಲ್ಲಿ. ಈ ಥರ ವ್ಯವಸ್ಥಿತವಾಗಿರುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಟ್ಟೆ. ಹಾಗೆಯೇ ಈಗ ಗಂಟೆ ಎಷ್ಟು ಗೊತ್ತಾ, ನಾವು ಊಟ ಮಾಡಿ ವಾಕಿಂಗ್ ಮಾಡಿ ಬಂದ್ವಿ. ರಾತ್ರಿ ಊಟ ಮಾಡಿ ವಾಕಿಂಗ್ ಮಾಡಿ ಬಂದ್ವಿ. ಇಲ್ಲಿಗ 10:15 ಗಂಟೆ ಆದರೂ ನೋಡಿ, ಇನ್ನೂ ಕತ್ಲ ಆಗ್ತಾ ಇದೇನೆ, ಮುಸ್ಸಂಜೆ ಆಗ್ತಾ ಇದೇನೆ ಅನ್ನೋ ಫೀಲಿಂಗಲ್ಲಿದೆ. ಇಂಡಿಯಾದಲ್ಲಿ ಮಧ್ಯರಾತ್ರಿ 1:45 ಗಂಟೆ ಇಲ್ಲಿ. ಈಗ ಬೇಸಿಗೆಯಲ್ಲಿ ನಾನು ನಿಮಗೆ ಮುಂಚೆ ಹೇಳಿದ್ದೀನಲ್ವ, ಹಗಲು ತುಂಬ ಉದ್ದ, ರಾತ್ರಿ ಚಿಕ್ಕದು, ಹಾಗಾಗಿ ಇನ್ನೂ ಕತ್ಲಾಗಲಿಲ್ಲ, ಆಗ್ತಾ ಇದೆ ಅಷ್ಟೇ. 10:15 ಗಂಟೆ. ನನ್ನ ಹತ್ರ ಈಗ ನನ್ನ ವಾಚಲ್ಲಿ ಇಂಡಿಯನ್ ಟೈಮೇ ಇದೆ, ಹಾಗಾಗಿ ನಾನು ಇಂಡಿಯನ್ ಟೈಮ್ ನೋಡಿ 1 ಗಂಟೆ 45 ಮಧ್ಯರಾತ್ರಿ. ಇಲ್ಲಿ 10:15 ಗಂಟೆ. ಅದು ಹೇಳೋಣ ನಿಮಗೆ ಅಂತ ಹೇಳಿದೆ ಅಷ್ಟೇ. ಇನ್ನೂ ಒಳ್ಳೊಳ್ಳೆ ವಿಷಯಗಳೊಟ್ಟಿಗೆ ಮುಂದೆ ಸಿಗೋಣ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಬ್ಯೂಟಿಫುಲ್ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.